ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಮೇಲೆ ಒಳ್ಳೆ ನ್ಯಾಯಾಂಗ ರೀತಿ ಇರಬೇಕು. ಎಕ್ಸ್ಟ್ರಾ ಆರ್ಡಿನರಿ ಇದೆ ಸರ್ ಪಿಕ್ಚರು. ಚೆನ್ನಾಗಿದೆ ಸರ್. ಮಾಸ್ ಮೂವಿ ಅಲ್ಲ, ಇದು ಕ್ಲಾಸ್ ಮೂವಿ ಸರ್. ಸೂಪರ್ ಆಗಿದೆ ಸರ್. ಪ್ರತಿಯೊಬ್ಬರು ನೋಡಬೇಕು. ಸಕ್ಕತ್ತಾಗಿದೆ ಸರ್. ಏನು ಹೇಳೋಕ್ಕೆ ಆಗ್ತಾ ಇಲ್ಲ ಸರ್, ಅಷ್ಟು ಚೆನ್ನಾಗಿದೆ. ನಾವು ಬೇರೆ ಊರಿಂದ ಬಂದಿರೋದು. ಮೊನ್ನೆ ಬುಧವಾರ ಒಂದು ಆಟೋದಲ್ಲಿ ನೋಡಿದೆ, ಪೋಸ್ಟರ್ ನೋಡಿದೆ. ಆ ಡೈರೆಕ್ಟ್ರು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಆ ಲಾಯರ್ನ ನೋಡ್ಬಿಟ್ಟು ಅನ್ಕೊಂಡೆ ಇದು ಸೂಪರ್ ಆಗುತ್ತೆ ಪಿಕ್ಚರು ಅಂತ. ಎಕ್ಸ್ಟ್ರಾರ್ಡಿನರಿ ಇದೆ. ಅವರಂತೂ ಒಳ್ಳೆ ಆ್ಯಕ್ಟರ್ ಸರ್. ತುಂಬ ಚೆನ್ನಾಗಿದೆ ಪಿಕ್ಚರು. ಪ್ರತಿಯೊಬ್ಬರು ನೋಡಿ ಸರ್, ತುಂಬ ಚೆನ್ನಾಗಿದೆ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಏನು ಹೇಳ್ಬೇಕಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಡೈರೆಕ್ಟ್ರಿಗೆ, ಹ್ಯಾಟ್ಸ್ ಆಫ್. ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಅದ್ಭುತವಾದಂಥ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದರೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ಬಹುದು. ಇತ್ತೀಚೆಗೆ ನಡೆದಂಥ ಒಂದು ಕೇಸ್ ಬಗ್ಗೆ ತಿಳ್ಕೊಂಡಿದ್ದೆ. SI ಅವರೇ ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ರು ಅಂತ. ಈಗ ಚಿತ್ರ ನೋಡಿದ ಮೇಲೆ ಅನ್ನಿಸ್ತಾ ಇದೆ, ಈ ಥರ ಲಾಯರ್ ಒಬ್ಬರಿದ್ರೆ ಆ ಥರ ಕೇಸ್ಗಳನ್ನ ಕಾನೂನುಬದ್ಧವಾಗಿ ಸರಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಚಿತ್ರ ಚೆನ್ನಾಗಿದೆ. ಐ ಥಿಂಕ್ ಬರೀ ಹುಡುಗಿರ ಮೇಲೆ ಹೇಳ್ತಾರೆ. ಈಗ ನಾವು ಎಲ್ಲರೂ ಆಚೆ ಕಡೆ ಹೋದ್ರೂ ಜಸ್ಟ್ ನಮ್ಮ ಮೇಲೆ ಬರುತ್ತೆ. ಬಟ್ ಆಚೆ ಹೆಂಗಿದೆ ಅಂತ ಚೆನ್ನಾಗಿ ಗೊತ್ತಿಲ್ಲ. ಬಟ್ ಜಸ್ಟ್ ಬ್ಲೇಮಿಂಗ್ ಆನ್ ಗರ್ಲ್ಸ್. ಇಫ್ ದೇರ್ಸ್ ಅ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್, ಐ ಥಿಂಕ್ ನಮ್ಮ ಮೇಲೆ ಏನು ಬರಲ್ಲ. ಇವಂದು ಬೇರೆಯವ್ರ ತಪ್ಪಿರುತ್ತೆ. ಸಿಸ್ಟಮ್ ಚೇಂಜ್ ಆಗಬೇಕು. ಸಿಸ್ಟಮ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಇರುತ್ತೆ. ಈ ಥರ ಫಿಲಮ್ ಬರುತ್ತೆ ಹೋಗುತ್ತೆ, ಜನಗಳು ಬೇಕಾದ ಬಂದು ನೋಡ್ತಾರೆ, ನೀವು ಒಪಿನಿಯನ್ ಕೇಳ್ತೀರಾ. ಖಂಡಿತ ಹೇಳ್ತೀನಿ, ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಬೇಕು, ಎಲ್ಲರೂ ತಾಯಿಂದಿ ನೋಡಬೇಕು, ಇಡೀ ಸಮಾಜ ನೋಡಬೇಕು. ಖಂಡಿತ ಈ ಫಿಲಮ್ ಬೇರೆ ಬೇರೆ ಭಾಷೆ ಡಬ್ಬ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಅಜಯ್ ಅವ್ರಿಗೆ ಕಮ್ ಬ್ಯಾಕ್ ಇದು ಮೂವಿ. ಬಟ್ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಸಿಸ್ಟಮ್ ಸಂಪೂರ್ಣವಾಗಿ ಚೇಂಜ್ ಆಗಬೇಕು. ಉಪೇಂದ್ರ ಅಭಿಮಾನಿನ ಆ್ಯಕ್ಚುಲಿ ಎಲ್ಲ ಬೆಳೆಸ್ಕೊಂಡು ಪ್ರತಿಯೊಂದು ಕಾನೂನಿಗೆ ತುಂಬ ಜನಕ್ಕೆ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಜಾಸ್ತಿ ಹೋರಾಡೋಕ್ಕೆಲ್ಲ ಇದಿರಲ್ಲ, ಏನಂತಾರೆ ದುಡ್ಡಿರಲ್ಲ, ಎಲ್ಲ ಇರಲ್ಲ. ಬಟ್ ಅರ್ಧಕ್ಕರ್ಧ ಇಲ್ಲಿ ನೋಡಬೇಕು ಅಂತ ಹೇಳಿದ್ರೆ ತುಂಬ ಮನಸ್ಸಿಗೆ ಮುಟ್ಟುತ್ತೆ. ಪಿಕ್ಚರ್ ಮತ್ತು ಅದ್ಭುತವಾಗಿದೆ. ಬಟ್ ಅಗೇನ್ ಐಮ್ ಟೆಲ್ಲಿಂಗ್, ಸಿಸ್ಟಮ್ ಚೇಂಜ್ ಆಗಬೇಕು. ಪ್ರತಿಯೊಬ್ಬರಲ್ಲೂ ಕೃಷ್ಣ ಇರ್ತಾನೆ, ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಥ್ಯಾಂಕ್ ಯು. ಮೂವಿ ಸೂಪರ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಟೈಮಲ್ಲಿ ಇಂಥ ಸಿಚುವೇಶನ್ ಯಾರಾದರೂ ಅಂದರೆ ರೇಪ್ ಮಾಡೋ ಅಂತ ಯಾರು ಅಟೆಂಪ್ಟ್ ಮಾಡ್ತಾರೆ ಅವರಿಗೆಲ್ಲ ಒಂದು ಬುದ್ಧಿ ಕಲಿಸ್ಬೇಕು. ಇಮಿಡಿಯೇಟ್ ರಿಸಲ್ಟ್ ಬೇಕು, ಅಂದರೆ ನ್ಯಾಯ ಇಮಿಡಿಯೇಟಾಗಿ ಸಿಗಬೇಕು. ಆ ಥರ ಮಾಡಿದ್ದಾರೆ. ಬಟ್ ಅವ್ರು ಒಂದು ಲಾಸ್ಟಲ್ಲಿ ಒಂದು ಲೆಟ್ರ್ ಬರೆದಿದ್ದಾರೆ. ಆ ಲೆಟ್ರು ತಲುಪಿ ಒಂದು ನ್ಯಾಯ ಸಿಕ್ಕಿದ್ರೆ, ಅಂದರೆ ರಿಸಲ್ಟ್ ಬೇಗ ಬರಬೇಕು, ಆದರೆ ನ್ಯಾಯ ಬೇಗ ಬರಬೇಕು. ಅದಾದರೆ ಈ ಸಿನಿಮಾ ಮಾಡಿದಕ್ಕೂ ಒಂದು ಉಪಯೋಗ ಆಗುತ್ತೆ. ಚೆನ್ನಾಗಿದೆ, ನೋಡ್ಬೋದು ಸಿನಿಮಾ. ಆಗಿದೆ ಅಂತಂದರೆ ಹೆಣ್ಮಕ್ಳನ್ನ ನಾವು ಎಷ್ಟು ಗೌರವಿಸಬೇಕು, ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಎಲ್ಲರೂ ಒಂದಾಗಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಕನ್ನಡಿಗರೆಲ್ಲರೂ ಒಟ್ಟಾಗಿ ಬಂದು ಈ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಬೇಕು. ಯುದ್ಧಕಾಂಡ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಹೆಣ್ಮಕ್ಳನ್ನ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು, ಅವರಿಗೆ ನಾವು ಹಿಂದ್ಗಡೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆದಷ್ಟು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಎಲ್ಲರೂ ಬಂದು ನೋಡಬೇಕು ದಯವಿಟ್ಟು. ಒಳ್ಳೆ ನ್ಯಾಯವಾದಿ, ಒಬ್ಬ ಒಳ್ಳೆ ಲಾಯರ್ ಸಿಕ್ಕಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ. ಒಬ್ಬ ಲಾಯರ್ ಬೇಕು, ಮೇನ್ ಇಂಪಾರ್ಟೆಂಟು ಒಳ್ಳೆ ನ್ಯಾಯಾಧೀಶ ಬೇಕು, ಲಾಯರ್ ಬೇಕು. ಸರ್, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಯಾಕೆಂದರೆ ಎಲ್ಲ ತಂದೆ ತಾಯಿಗಳು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಹಠ ಮಾಡಬಾರ್ದು ಅನ್ನೋದನ್ನು ಒಂದು ಸಿಚುಯೇಷನಲ್ಲಿ ತೋರಿಸ್ಬೇಕು. ಎರಡನೇದಾಗಿ ಬದ್ಧತೆ ಇರುವಂಥ ಒಬ್ಬ ಲಾಯರ್ ಸಿಕ್ಕಿದ್ರೆ ನ್ಯಾಯ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು. ಫ್ಯಾಮಿಲಿ ಎಲ್ಲರಿಗೂ ಎಂತೆಂಥದ್ದು ಅವಾರ್ಡ್ ಕೊಟ್ಟಿದ್ದಾರೆ. ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಮ್ಮಿನೇ ಅಂತ ಹೇಳ್ತಿದ್ದೀನಿ. ಒಂದು ಸಣ್ಣ ತಪ್ಪು ಯಾರ್ದು ಅಂದರೆ ಆ ಮೆಸೇಜ್ ಸರಿಯಾದ ಸಮಯಕ್ಕೆ ನೋಡ್ದಲೇ ಇರೋದ್ರಿಂದ ಅದೇ ಫೋನ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ತಿಳಿಸಿದರೆ ಎಷ್ಟು ಚೆನ್ನಾಗಿತ್ತು. ಸಣ್ಣ ತಪ್ಪು ಎಷ್ಟು ದುರಂತವನ್ನು ಮಾಡುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಅದಕ್ಕೆ ಪೇರೆಂಟ್ಸೇ ಆಗಲಿ ಇಲ್ಲ ಕ್ಯಾಬ್ ಡ್ರೈವರೇ ಆಗಲಿ ಎಲ್ಲರೂ ಸಹ ಒಂದು ಆ ಮನಸ್ಸಿಗೆ ಹಾಕ್ಕೊಂಡು ಕಾರ್ಯರೂಪಕ್ಕೆ ತರಬೇಕು ಅಂತ ನನಗೆ ನೋಡಿ. ಚೆನ್ನಾಗಿದೆ, ಒಳ್ಳೆ ಮೂವಿ, ಗುಡ್ ಮೂವಿ, ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ ಬಂದು ಥಿಯೇಟರ್ ಫಿಲಮ್ ನೋಡಿ. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ವಿಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರಾಯಲ್ ಸಿನಿಮಾ ನಂತರ ನನಗೆ ಈ ಒಂದು ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ, ಫೋರೆನ್ಸಿಕ್ ಆಫೀಸರ್ ಕ್ಯಾರೆಕ್ಟರ್.
ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ನಾನು ಬೇಡ್ಕೊಂತೀನಿ. ಅಜಯ್ ರಾವ್ ಈ ಚಿತ್ರದಲ್ಲಿ ನಿಜವಾದ ಹೀರೋ ಆಗಿದ್ದಾರೆ. ನಿಜವಾಗ್ಲೂ ಜವಾಬ್ದಾರಿ ಇರೋ ಪ್ರತಿ ತಂದೆ ತಾಯಿ ಕೂಡ ತನ್ನ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿದ್ರೆ ಸ್ವಲ್ಪ ಬೇಜವಾಬ್ದಾರಿತನ ಕಳ್ಕೊಂಡ್ರು ಏನಾಗತ್ತೆ ಅನ್ನೋದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಖಂಡಿತ ಇದು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಆಮೇಲೆ ಯಾರು ನಮ್ಮ ಗೃಹ ಮಂತ್ರಿಗಳಿಗೆ ಇದು ಅವ್ರು ಬಂದು ನೋಡಬೇಕಾಗಿದೆ. ಇದು ಹ್ಯಾಟ್ಸ್ ಆಫ್ ಅಜಯ್, ಹ್ಯಾಟ್ಸ್ ಆಫ್ ಅಜಯ್, ಹ್ಯಾಟ್ಸ್ ಆಫ್ ಅಜಯ್. ಐ ಲವ್ ಯು. ನಾನು ತುಂಬ ಮೂವಿ ಚೆನ್ನಾಗಿದೆ. ಗುಡ್ ಲಕ್ ಅಜಯ್ ಸರ್. ತುಂಬ ಚೆನ್ನಾಗಿದೆ. ಪೇರೆಂಟ್ಸ್ ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ನಾವು ಯಾವ ಥರ ನೋಡ್ಕೋಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಗುಡ್ ಲಕ್ ಅಜಯ್ ಸರ್. ರವಿ ಸರ್ ಯುದ್ಧಕಾಂಡ ಇಂಡಸ್ಟ್ರಿ ಹಿಟ್ಟು, ಅಜಯ್ ಸರ್ ಯುದ್ಧಕಾಂಡ ಸೂಪರ್ ಹಿಟ್ಟು. ತುಂಬ ಚೆನ್ನಾಗಿದೆ. ಇನ್ನು ಫೀಲಿಂಗ್ ಅದು ಹೋಗ್ತಾ ಇಲ್ಲ ನಮಗೆ. ತುಂಬ ಚೆನ್ನಾಗಿದೆ. ನೈಸ್ ಮೂವಿ. ಅಜಯ್ ರಾವ್ಸ್ ಆಕ್ಟಿಂಗ್ ಸೂಪರ್. ನೈಸ್ ಮೂವೀಸ್. ನೈಸ್ ಮೂವಿ ಇನ್ ಕನ್ನಡ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್ ವಿತ್ ಅಜಯ್ ರಾವ್ ಸರ್. ಇಟ್ಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಈ ಥರ ಫಿಲ್ಮ್ಸ್ ಬೇಕು. ಈ ಥರ ತುಂಬ ಚೆನ್ನಾಗಿದೆ. ಇವಾಗಿರೋ ಹೆಣ್ಮಕ್ಳ ಸಿಚುವೇಶನ್ಸ್ಗೆ ಜಸ್ಟಿಸ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟು, ಅರ್ಲಿ ಜಸ್ಟಿಸ್ ಕೊಡ್ಬೇಕು ಅನ್ನೋದು ಒಳ್ಳೆ ಮೆಸೇಜು. ನಂಗೆ ತುಂಬ ಇಷ್ಟ ಆಯಿತು ಮೂವಿ. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮಗು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ತುಂಬ ಹಾರ್ಟ್ ಟಚ್ ಆಯಿತು.